ಹೌದು, ಗೌರಿಬಿದನೂರು ಶಾಸಕ ಪುಟ್ಟಸ್ವಾಮಿ ಗೌಡ್ರು ನಗರ ಮತ್ತು ಗ್ರಾಮೀಣ ಜನತೆಯ ನಡುವೆ ಕಿಚ್ಚು ಹಚ್ಚಿದ್ದಾರೆ. ಇವರಿಗೂ ಒಂದೇ ತಾಲೂಕಿನ ಜನತೆ ಸೌಹಾರ್ದಯುತವಾಗಿದ್ದ ಜಾಗದಲ್ಲಿ ಇದೀಗ ಗ್ರಾಮೀಣ ಮತ್ತು ನಗರ ಎಂಬ ಭೇದಕ್ಕೆ ಕಾರಣವಾಗಿದೆ. ನಗರಕ್ಕೆ ಕುಡಿಯುವ ನೀರು ಅತಿ ಮುಖ್ಯ, ಆದರೆ ಅದನ್ನು ಒದಗಿಸಬೇಕಾದ ಜವಾಬ್ದಾರಿ ಸರ್ಕಾರದ ಮೇಲಿದೆ. ಹಾಗಂತ ಮತ್ತೊಬ್ಬರು ಕುಡಿಯುವ ನೀರು ಕಸಿದು ಇನ್ನೊಬ್ಬರಿಗೆ ನೀಡುವ ಹಕ್ಕು ಯಾರಿಗೂ ಇಲ್ಲ. ಪ್ರಸ್ತುತ ಅದೇ ಕೆಲಸವನ್ನ ಜಿಲ್ಲೆಯ ಕೆಲ ಶಾಸಕರು ಮಾಡಲು ಮುಂದಾಗಿರುವುದು ಗ್ರಾಮೀಣ ಮತ್ತು ನಗರ ಪ್ರದೇಶ ಜನರ ನಡುವೆ ಮನಸ್ತಾಪಗಳಿಗೆ ಕಾರಣವಾಗುವ ಎಲ್ಲಾ ಸೂಚನೆಗಳು ಗೋಚರಿಸತೊಡಗುತ್ತಿವೆ. ಪ್ರಸ್ತುತ ಗೌರಿಬಿದನೂರು ತಾಲೂಕಿನ ವಾಟದ ಹೊಸಹಳ್ಳಿಯ ಕೆರೆ ನೀರು ಗೌರಿಬಿದನೂರು ನಗರಕ್ಕೆ ನೀಡಲು ಶಾಸಕರು ಈಗಾಗಲೇ ಕಾಮಗಾರಿಗೆ ಚಾಲನೆ ನೀಡಿದ್ದು, ಕೆರೆಯ ನೀರು ನಗರಕ್ಕೆ ನೀಡಿದ್ರೆ ಈ ಪ್ರದೇಶದ ಜನರು, ಜಾನುವಾರುಗಳು ಮತ್ತು ವನ್ಯಜೀವಿಗಳಿಗೆ ನೀರಿಲ್ಲದೆ ಪರದಾಡುವ ಸ್ಥಿತಿ ನಿರ್ಮಾಣವಾಗಲಿದೆ ಎಂಬ ಆತಂಕ ಸ್ಥಳೀಯರನ್ನ ಕಾಡುತ್ತಿದೆ. ಹಾಗಾಗಿ ನಗರಕ್ಕೆ ಸಮೀಪ ಇರುವ ಕೆರೆಗಳಿಂದ ನೀರು ಪಡೆಯಿರಿ, ಈ ಕೆರೆಯಿಂದ ಬೇಡ ಎಂದು ಎಷ್ಟೇ ವಿರೋಧ ಮಾಡಿದ್ರು ಗಮನ ಹರಿಸದ ಶಾಸಕ ಪುಟ್ಟಸ್ವಾಮಿ ಗೌಡ್ರು ಹಠಕ್ಕೆ ಬಿದ್ದವರಂತೆ ವಾಟದ ಹೊಸಹಳ್ಳಿ ಕೆರೆಯ ನೀರು ಗೌರಿಬಿದನೂರು ನಗರಕ್ಕೆ ಕೊಂಡೊಯ್ಯುವ ಕಾಮಗಾರಿಗೆ ಚಾಲನೆ ನೀಡಿದ್ದು ಇದು ಈ ಭಾಗದ ಜನರನ್ನ ಕೆರಳಿಸಿದೆ. ಲಕ್ಷ್ಮಿ ಹಬ್ಬದ ಪ್ರಯುಕ್ತ ಶಾಸಕರು ನೀಡಿದ ಸೀರೆಗಳಿಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ದ ಈ ಭಾಗದ ಜನರು ನಿಮ್ಮ ಸೀರೆ ಬೇಡ, ನಮ್ಮ ನೀರು ನಮಗೆ ಬಿಡಿ ಎಂದು ಕೇಳಿದ್ರು. ಈ ಭಾಗದ ಜನರ ಯಾವುದೇ ಆಕ್ರೋಶವನ್ನ ಕಿವಿಗೆ ಹಾಕಿಕೊಳ್ಳದ ಶಾಸಕರು ಆನೆ ನಡೆದಿದ್ದೇ ದಾರಿ ಎಂಬಂತೆ ವಾಟದ ಹೊಸಹಳ್ಳಿ ಕೆರೆಯ ನೀರು ಗೌರಿಬಿದನೂರು ನಗರಕ್ಕೆ ಕೊಂಡೊಯ್ಯಲು ಮುಂದಾಗಿದ್ದು, ಶಾಸಕರ ಈ ನಡೆ ವಿರೋಧಿಸಿ ಈ ಭಾಗದ ರೈತರು, ಮಹಿಳೆಯರಿಂದ ಇಂದು ಕಾಲ್ನಡಿಗೆ ಜಾಥಾ ಹಮ್ಮಿಕೊಳ್ಳಲಾಗಿದೆ. ವಾಟದ ಹೊಸಹಳ್ಳಿ ಕೆರೆ ಅಚ್ಚುಕಟ್ಟುದಾರ ರೈತರಿಂದ ಇಂದು ಬೃಹತ್ ಕಾಲ್ನಡಿಗೆ ಜಾಥಾಗೆ ಚಾಲನೆ ನೀಡಲಾಗಿದ್ದು, ವಾಟದ ಹೊಸಹಳ್ಳಿ ಗ್ರಾಮದಿಂದ ಗೌರಿಬಿದನೂರು ತಾಲೂಕು ಕಚೇರಿಯವರೆಗೆ ಕಾಲ್ನಡಿಗೆ ಜಾಥಾ ಸಾಗಲಿದೆ. ಸುಮಾರು 25 ಕಿಲೋಮೀಟರ್ ದೂರದ ಪಾದಯಾತ್ರೆಯನ್ನ ಹೋರಾಟಗಾರರು ಮಾಡಲಿದ್ದು, ಪಾದಯಾತ್ರೆಯಲ್ಲಿ 5,000ಕ್ಕೂ ಹೆಚ್ಚು ರೈತರು ಭಾಗಿಯಾಗಿದ್ದಾರೆ. ರೈತರ ತೀವ್ರ ವಿರೋಧದ ನಡುವೆಯೂ ಶಂಕುಸ್ಥಾಪನೆ ಮಾಡಿದ್ದ ಶಾಸಕ ಪುಟ್ಟಸ್ವಾಮಿ ಗೌಡ್ರ ನಡೆಗೆ ರೈತರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗುತ್ತಿದೆ. ವಾಟದ ಹೊಸಹಳ್ಳಿ ಕೆರೆಯ ನೀರು ಗೌರಿಬಿದನೂರು ನಗರಕ್ಕೆ ಕೊಂಡೊಯ್ಯಲು ಶಾಸಕ ಪುಟ್ಟಸ್ವಾಮಿ ಗೌಡ್ರು ಈಗಾಗಲೇ ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ. ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್, ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರೊಂದಿಗೆ ಶಾಸಕ ಪುಟ್ಟಸ್ವಾಮಿ ಗೌಡ್ರು ಗುದ್ದಲಿ ಪೂಜೆ ನೆರವೇರಿಸಿದ್ದಾರೆ. ಶಾಸಕ ಪುಟ್ಟಸ್ವಾಮಿ ಗೌಡರ ಒದ್ದಟತನಕ್ಕೆ ರೈತರ ಆಕ್ರೋಶ ಮುಗಿಲು ಮುಟ್ಟಿತ್ತು. ನಮ್ಮ ನೀರು ನಮ್ಮ ಹಕ್ಕು, ಯಾವುದೇ ಕಾರಣಕ್ಕೂ ನೀರು ಬಿಡೋದಿಲ್ಲ ಅಂತ ಪಟ್ಟು ಹಿಡಿದಿರುವ ವಾಟದ ಹೊಸಹಳ್ಳಿಯ ವ್ಯಾಪ್ತಿಯ ರೈತರು ಪಾದಯಾತ್ರೆಗೆ ಚಾಲನೆ ನೀಡಿದ್ದಾರೆ. ಕಳೆದ 18 ತಿಂಗಳಿಂದ ಈ ಒಂದು ವಾಟಸಹಳ್ಳಿ ಕೆರೆ ಅಚ್ಚುಕಟ್ಟುದಾರ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಕಾರಣ ಏನಪ್ಪ ಅಂದರೆ, ಏನಿವತ್ತು ಮೊನ್ನೆ ಶಾಸಕರಾಗಿರ್ತಕ್ಕಂಥ ಗೌರಿಬಿದನೂರು ಪುಟ್ಟಸ್ವಾಮಿ ಗೌಡರು ಇವತ್ತು ಏಕಾಏಕಿ ನಮ್ಮ ಒಂದು ಪೂರ್ವಾನುಮತಿ ಇಲ್ಲದೆ, ಯಾವುದೇ ಸಭೆ ಸಮಾರಂಭ ಕರೆದೆ ಇವತ್ತು ಏಕಾಏಕಿ ಗೌರಿಬಿದನೂರು ನಗರಕ್ಕೆ ನೀರನ್ನು ತೆಗೆದುಕೊಂಡು ಹೋಗೋದಕ್ಕೆ ಒಂದು DPR ಮಾಡಿಸಿರ್ತಾರೆ. ಸೊ ಆ ಒಂದು DPR ವಿರುದ್ಧವಾಗಿ ನಾವೊಂದು ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಏನಂದರೆ, ಅದು ಈ ನಮ್ಮ ಒಂದು ಕೆರೆಗೆ ಯಾವುದೇ ನದಿ ನಾಲೆ ಇಲ್ಲ, ಮೊದಲಿಂದ ಹೇಳ್ತಾ ಇದ್ದೀವಿ. ಆ ಕೆರೆಗೆ ಎತ್ತಿನಹೊಳೆ ಪೈಪ್ಲೈನ್ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಗ್ರಾವಿಟಿಯಲ್ಲಿ ನಾವು ಈಗ ಆಗಿರ್ತಕ್ಕಂಥ ಪೈಪ್ಲೈನಲ್ಲಿ ಗ್ರಾವಿಟಿಯಲ್ಲಿ ಬರತಕ್ಕಂಥ ನೀರು, ಆ ನೀರು ಆಲ್ರೆಡಿ ಕೆರೆಗಳೆಲ್ಲ ಇದಾಗಿದೆ. ನಮ್ಮದು ಯಾವುದೇ ಒಂದು ಎತ್ತಿನಹೊಳೆ ಕಾಮಗಾರಿಯಲ್ಲಿ ನಮ್ಮ ಒಂದು ಕೆರೆಯನ್ನು ಸೇರಿಸಿಲ್ಲ. ಸೊ ಇದನ್ನೆಲ್ಲ ನಾವು ಮುಂದಿಟ್ಕೊಂಡು ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಈ ಹೋರಾಟದ ಮುಖ್ಯ ಉದ್ದೇಶ ಏನಂದರೆ, ಈಗಿರ್ತಕ್ಕಂಥ ಕೆರೆ ನಮ್ಮದು ಆಂಧ್ರದ ಗಡಿಭಾಗದಲ್ಲಿರ್ತಕ್ಕಂಥ ಕೆರೆ. ನಾವು ಸುಮಾರು ರೈತ ಮಹಿಳೆಯರು ಇವತ್ತು ಕೃಷಿ ಬಿಟ್ಟರೆ, ಹೈನುಗಾರಿಕೆ ಬಿಟ್ಟರೆ ನಮಗೆ ಬೇರೆ ಪರ್ಯಾಯ ವ್ಯವಸ್ಥೆ ಇಲ್ಲ ಜೀವನ ಮಾಡೋದಕ್ಕೆ. ಸೊ ಅದಕ್ಕೋಸ್ಕರ ನಾವು ಎಷ್ಟೇ ಹಲವಾರು ಬಾರಿ ಅವರು ಮನವಿ ಮಾಡಿದ್ರು, ರಾಜ್ಯಾಂಗ ಆಗ್ಬೋದು, ಶಾಸಕಾಂಗ ಆಗ್ಬೋದು, ಕಾರ್ಯಾಂಗ ಆಗ್ಬೋದು, ನಮ್ಮ ಮನವಿನ ಕಿಂಚತ್ತು ಹೂಗೊಡ್ತಾ ಇಲ್ಲ. ಸೊ ಆದ್ದರಿಂದ ಇವತ್ತು ನಾವು ಹೊಸಹಳ್ಳಿ ಗ್ರಾಮ ಪಂಚಾಯತಿ ಆವರಣದಿಂದ ಸುಮಾರು ಒಂದು 5,000 ಜನ ರೈತರು ಇವತ್ತು ಕಾಲ್ನಡಿಗೆ ಜಾಥಾವನ್ನು ಗೌರಿಬಿದನೂರು ತಾಲೂಕು ಕಚೇರಿ ಮುತ್ತಿಗೆ ಮತ್ತು ಕಾಲ್ನಡಿಗೆ ಜಾಥಾ ಮಾಡ್ಕೊಳ್ತಾ ಇದ್ದೀವಿ. ವಾಟದ ಹೊಸಹಳ್ಳಿ ಕೆರೆ ಅಚ್ಚುಕಟ್ಟುದಾರರ ಸಂಘದಿಂದ ಹಮ್ಮಿಕೊಂಡಿರುವ ಈ ಪಾದಯಾತ್ರೆಯಲ್ಲಿ ಶಾಸಕ ಪುಟ್ಟಸ್ವಾಮಿ ಗೌಡ್ರ ವಿರುದ್ಧ ಘೋಷಣೆಗಳನ್ನ ಕೂಗಿ ರೈತರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದು, ಗೌರಿಬಿದನೂರು ಸರ್ಕಲ್ ಇನ್ಸ್ಪೆಕ್ಟರ್ ಸತ್ಯನಾರಾಯಣ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಸುಮಾರು 200ಕ್ಕೂ ಹೆಚ್ಚು ಪೊಲೀಸರು ಭದ್ರತೆಗಾಗಿ ನಿಯೋಜಿಸಲಾಗಿದ್ದು, ವಾಟದ ಹೊಸಹಳ್ಳಿ ಗ್ರಾಮದಿಂದ ರಸ್ತೆಯಲ್ಲಿ ಪಾದಯಾತ್ರೆ ಮುಖಾಂತರ ಗೌರಿಬಿದನೂರು ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಲು ರೈತರು ನಿರ್ಧರಿಸಿದ್ದಾರೆ. ಸಮಸ್ಯೆ ಬಗೆಹರಿಯದಿದ್ದರೆ ಮುಂದಿನ ದಿನಗಳಲ್ಲಿ ಬೃಹತ್ ಹೋರಾಟ ಮಾಡುವ ಎಚ್ಚರಿಕೆಯನ್ನ ರೈತರು ನೀಡಿದ್ದು, ವಿಧಾನಸಭೆಯ
ಅಧಿವೇಶನದಲ್ಲೂ ಬೃಹತ್ ಹೋರಾಟ ಮಾಡುವುದಾಗಿ ರೈತರು ಹೇಳಿದ್ದಾರೆ. ವಾಟದೋಸಹಳ್ಳಿ ಕೆರೆ ಅಚ್ಚುಕಟ್ಟುದಾರರ ಸಂಘದ ನೇತೃತ್ವದಲ್ಲಿ ನಡೆಯುತ್ತಿರುವ ಈ ಹೋರಾಟ ಶಾಸಕರ ಮತ್ತು ರೈತರ ನಡುವಿನ ಹೋರಾಟವಾಗಿ ಪರಿಣಮಿಸಿದ್ದು, ಇದು ಎಲ್ಲಿಗೆ ಮುಟ್ಟಲಿದೆ ಎಂಬುದನ್ನು ಇನ್ನಷ್ಟು ಕಾದು ನೋಡಬೇಕಿದೆ. ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.